199 ಹಿಂದಿನ ಹೌಸ್ ಲಿಸ್ಟ್ ನಂಬರ್ 199 ಇದರಲ್ಲಿ ಮನೆ ಕಟ್ತಾ ಇರ್ತಕ್ಕಂಥದ್ದು ನೋಡಿ. ರಾಧಾಕೃಷ್ಣಪ್ಪ, ನೀರ್ಗಂಟಿ ಗಂಗಪ್ಪ, ಲಕ್ಷ್ಮಮ್ಮ, ರಾಧಾಕೃಷ್ಣ. ಖಾಲಿ ನಿವೇಶನ 40 ಅಡಿಗಳು 30 ಅಡಿಗಳು, ಪೂರ್ವ ಪಶ್ಚಿಮ 40, ಉತ್ತರ ದಕ್ಷಿಣ 30 ಅಡಿಗಳು. ಪೂರ್ವಕ್ಕೆ ಹಿಡುವಳಿ ಜಮೀನು ಇವ್ರದೇ ಸ್ವಂತ ಇದು ಖಾಲಿ ಜಮೀನು. ಮತ್ತೆ ಪಶ್ಚಿಮಕ್ಕೆ ಇವ್ರದ್ದು ಇನ್ನೊಂದು ಸೈಟ್ 200ನೇ ನಂಬರ್ ಸೈಟು. ಉತ್ತರಕ್ಕೆ ಗುಟ್ಟೆ, ದಕ್ಷಿಣಕ್ಕೆ ಇವ್ರದ್ದು ಹಿಡುವಳಿ ಜಮೀನು 10 ಗುಂಟೆ ಜಮೀನು ಇವ್ರದೇ. ಅದ್ರ ಪಾಣಿ ತೋರಿಸ್ತೀನಿ. ಈ ಥರ ಗ್ರಾಮ ಪಂಚಾಯತಿನಲ್ಲಿ ಅವರಿಗೆ ಹೌಸ್ ಲಿಸ್ಟ್ ಮೂಲಕ ದಾಖಲೆ ಕೊಟ್ಟಿದ್ದಾರೆ ಬಂಧುಗಳೇ. ಇದು ಶಾಶ್ವತ ಮನೆ ನಂಬರ್ 274, ಹಿಂದಿನ ಹೌಸ್ ಲಿಸ್ಟ್ ನಂಬರ್ 200. ಅದ್ರ ಪ್ರಕಾರ ಅವ್ರಿಗೆ ಮತ್ತೊಂದು ಸೈಟ್ ಆಗಿದೆ. ಅದು ಕೂಡ 30-40 ಸೈಟು. ಅದರಲ್ಲಿ ಮರಗಳಿದ್ದಾವೆ. ಈ ಸೈಟಲ್ಲಿ ಬೇಕಾದಷ್ಟು ಮರಗಳಿದ್ದಾವೆ. ಮತ್ತು ದನದ ಕೊಟ್ಟಿಗೆ ಇದೆ ಬಂಧುಗಳೇ. ಅವ್ರ ಜೀವನ ರೂಪಿಸ್ಕೊತಾ ಇದ್ದಾರೆ ನೋಡಿ. ಇದು ಮನೆ ಕಟ್ಟಡದ ಅನುಮತಿ ಪತ್ರ 2020ರಲ್ಲಿ ಗೌಡ್ಗೆರೆ ಗ್ರಾಮ ಪಂಚಾಯತಿಂದ ಮನೆ ಕಟ್ಟೋದಕ್ಕೆ ಲೈಸೆನ್ಸ್ ಕೊಟ್ಟಿರ್ತಕ್ಕಂಥದ್ದು. ಇವರಿಗೆ ಲೈಸೆನ್ಸ್ ತಗೊಂಡೇ ಇವ್ರು ಮನೆ ಕಟ್ತಾ ಇದ್ದಾರೆ ನೋಡಿ. ಇದು ಪಾಣಿ ಕಾಪಿ ಸರ್ವೆ ನಂಬರ್ 33ರಲ್ಲಿ ಇವ್ರಿಗೆ ಇರ್ತಕ್ಕಂಥ 10 ಗುಂಟೆ ಜಮೀನು ಪಿತ್ರಾರ್ಜಿತ ಆಸ್ತಿ ಇವ್ರ ಹೆಸರಿಗೆ ಬಂದಿರತಕ್ಕಂಥದ್ದು. ಏನು ಮನೆ ಕಟ್ಟಿದರೆ ಆ ಮನೆಗೆ ದಕ್ಷಿಣದ ಭಾಗಕ್ಕೆ ಇರ್ತಕ್ಕಂಥದ್ದು ಇವ್ರದೇ ಜಮೀನು. ಬಾಜುದಾರರು ಅದನ್ನ ಅನುಭವಿಸೋದಕ್ಕೆ ಅವಕಾಶ ಇದೆ ಅಗತ್ಯ ಇದ್ದಲ್ಲಿ. ಆಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಅಂದರೆ ಗೌಡ್ಗೆರೆ ಗ್ರಾಮ ಪಂಚಾಯತಿಯಿಂದ ಭೂಮಿಯ ಮೇಲಿನ ತೆರಿಗೆ ಬೀದಿ ದೀಪ ಸೇವಾ ಶುಲ್ಕ ಅಂತ ಪಡ್ಕೊಂಡು ಅವರಿಗೆ ಶಾಶ್ವತವಾಗಿ ನೀರು ಪಾವತಿಸೋದಕ್ಕೆ 690 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ ನೋಡಿ. ಇದು ಟ್ಯಾಕ್ಸ್ ಪೇಯ್ಡ್ ರಸೀದಿ. ಇದು 2023 ಇಸ್ವಿಯಿಂದ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದಾರೆ ನೋಡಿ. ಗೌಡ್ಗೆರೆ ಗ್ರಾಮ ಪಂಚಾಯತಿ ಕಾರ್ಯಾಲಯದಿಂದ ಇವರು RCC ಮನೆಗೆ ವಿದ್ಯುತ್ ಶಕ್ತಿ ಪಡ್ಕೊಳ್ಳೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ವಿದ್ಯುತ್ ಶಕ್ತಿ ಅಂದರೆ ಕರೆಂಟ್ ಸರ್ವಿಸು, ಎಲೆಕ್ಟ್ರಿಸಿಟಿ ಸರ್ವಿಸ್ ತಗೊಳ್ಳೋದಕ್ಕೂ ಕೂಡ ಗೌಡ್ಗೆರೆ ಪಂಚಾಯತಿ ಇದು ನೋಡಿ. ನೀರು ಸರಬರಾಜು ಮಾಡೋದಕ್ಕೆ ವಾಟರ್ ಕನೆಕ್ಷನ್ ತಗೊಳ್ಳೋದಕ್ಕೂ ಕೂಡ ಇವರು ಶುಲ್ಕ ಕಟ್ಟಿ 1500 ರೂಪಾಯಿ ಶುಲ್ಕ ಕಟ್ಟಿ ಪರ್ಮಿಷನ್ ತಗೊಂಡು ವಾಟರ್ ಕನೆಕ್ಷನ್ ತಗೊಂಡು ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಈ ಎಲ್ಲ ರೀತಿಯ ಇಷ್ಟೆಲ್ಲ ದಾಖಲೆಗಳು ಕಾನೂನುಬದ್ಧವಾಗಿದೆ ಅಂದರೆ ಹಾಗಾದರೆ ಗೌಡ್ಗೆರೆ ಗ್ರಾಮ ಪಂಚಾಯತಿನೇ ಅಕ್ರಮ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಇಷ್ಟೆಲ್ಲ ದಾಖಲೆಗಳು ಕೊಟ್ಟಿರೋದಕ್ಕೆ ಇವ್ರಿಗೆ ಅಕ್ರಮ ಅನ್ನೋದಾದ್ರೆ ಗೌಡ್ಗೆರೆ ಗ್ರಾಮ ಪಂಚಾಯತಿನೇ ಅಕ್ರಮ ಅಂತ ನಾವು ತೀರ್ಮಾನಕ್ಕೆ ಬರಬೇಕಾಗುತ್ತೆ, ಸಾರ್ವಜನಿಕರು ಮತ್ತು ಸಂಘಟನೆಗಳು. ಅದನ್ನ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಇದು ಕೂಡ ಟ್ಯಾಕ್ಸ್ ರಸೀದು, ಇವೆಲ್ಲ ಕೂಡ ಕಂದಾಯ ಕಟ್ಟಿರೋ ರಸೀದಿಗಳು ಬಂಧುಗಳೇ. ಇಷ್ಟು ದಾಖಲೆಗಳು ಇದ್ಕೊಂಡು ಅವರು ಕ್ರಮಬದ್ಧವಾಗಿ ವಾಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಆಗಲೇ ನಮ್ಮ ಗೆಳೆಯರು ಹೇಳ್ದಂಗೆ ನಾವು ಸಾರ್ವಜನಿಕರ ರಸ್ತೆಗೆ ತೊಂದರೆ ಕೊಡೋದಿಲ್ಲ. ನಿರ್ಮಾಣ ಮಾಡಲಿ, ನಾವು ಸಪೋರ್ಟ್ ಮಾಡ್ತೀವಿ. ಗುಡ್ಡ ವೇಸ್ಟ್ ಆಗಿಬಿದ್ದಿದೆ, ಗುಡ್ಡ ಅಂತ ತೆರವುಗೊಳಿಸ್ಲಿ. ಕಟ್ಕೊಂಡಿರೋ ಮನೆನ 30-40 ಲಕ್ಷ ಖರ್ಚು ಮಾಡಿ ಕಟ್ತಾ ಇರೋ ಮನೆನ ವೇಸ್ಟ್ ಮಾಡೋ ಬದಲು ಗುಡ್ಡ ಅಂತ ತೆರವುಗೊಳಿಸಿ ದಾರಿ ಮಾಡ್ಕೊಳ್ಳಿ. ಬೇಡ ಅನ್ನೋರು ಯಾರು? ಅರ್ಹತೆ ಈಗಿಂದಲ್ಲ, ಅವ್ರ ತಲಾಂತರದಿಂದ 30-40 ವರ್ಷದಿಂದ ಅವ್ರ ತಾತನ ಕಾಲದಿಂದ ಅಲ್ಲಿ ಗುಡಿಸ್ಲಾಕೊಂಡು ಗಿಡ ಮರ ಬೆಳೆಸ್ಕೊಂಡು ಅಸ್ತಿತ್ವದಲ್ಲಿರೋರು ಅಡ್ವರ್ಸ್ ಪೊಸಿಷನ್ ಅನ್ನು ಅವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ. ಆ ಕ್ಲೈಮ್ ಮಾಡೋದಕ್ಕೆ ಆಗಿನ ಕಾಲದಲ್ಲಿ ಬರ್ತಾನೆ ಇರ್ಬೋದು, ಇವಾಗ ಮುಂದುವರೆದಿದ್ದಾರೆ. ಅವರು ಯಾವಾಗ ಮೂಲದಿಂದ ಇದ್ದಾರೆ ಅದನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ ಹೊರತು ಇವತ್ತಿನ ಪರಿಸ್ಥಿತಿನ ಅನುಗುಣವಾಗಿ ಅವ್ರು ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ಇಷ್ಟು ದಿವಸ ಬಡತನದಲ್ಲಿ ಇದ್ದಿದ್ದರಿಂದಾನೇ ಗುಡಿಸಲು ಮನೇಲಿದ್ದಾರೆ. ಅನುಕೂಲ ಆಗಿದ್ದಕ್ಕೆ ಕಾಂಕ್ರೀಟ್ ಮನೆ ಕಟ್ಕೊಳ್ಳೋಕೆ ಹೊರಡ್ತಿದ್ದಾರೆ. ಅದನ್ನೇ ಅರ್ಹತೆ ಇಲ್ಲ ಅಂದ್ರೆ ಹೇಗೆ? ಹಾಗಾದ್ರೆ ಮುಂದಿನ ಮನೆ ನೋಡಿದಾಗ ಅವ್ರಿಗೆ ಸರ್ಕಾರ ಮನೆ ಮಂಜೂರು ಮಾಡಿಕೊಟ್ಟಿದೆ. ಸರ್ಕಾರ ಮನೆ ಮಂಜೂರು ಮಾಡಿಕೊಡೋದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಅದೇ ಗೌಡ್ಗೆರೆ ಪಂಚಾಯತಿಯವರೇ ಕೊಟ್ಟಿದ್ದಾರೆ. ಅವ್ರ ಮನೆಗೆ ನೋಟಿಸ್ ಕೊಟ್ಟಿಲ್ಲ. ಯಾಕೆಂದ್ರೆ ಅವರು ಕೋರ್ಟಲ್ಲಿದೆ ಅಂತ. ಕೋರ್ಟಲ್ಲಿ ಏನಂತ ಇದೆ ಅಂತ ನಮಗೀಗ ನಮ್ಮ ಪ್ರಶ್ನೆ. ದಯವಿಟ್ಟು ಅದು ಏನು ಆದೇಶ ನಿಮಗೆ ಕೊಟ್ಟಿದ್ದಾರೆ ಅವರು ಕೋರ್ಟಿಂದು, ಅದು ಒಂದು ಕಾಪಿ ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಈ ಹೋರಾಟ ಮೂಲಕ. ಹಾಗೆಯೇ ಏನು 100 ಅಡಿಗೆ ವಿಸ್ತೀರ್ಣಕ್ಕೆ ಪ್ಲಾನ್ ಮಾಡಿದ್ದಾರೆ, ಆ 100 ಅಡಿ ವಿಸ್ತೀರ್ಣದ ಯೋಜನೆಯ ಪ್ರತಿಯನ್ನು ನಮಗೆ ಕೊಡಬೇಕು ಹೋರಾಟಗಾರರಿಗೆ ಅಂತ ನಾವು ಈಗ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದನ್ನು ನಾವು ಸೂಕ್ತವಾದಂಥ ಪ್ರಾಧಿಕಾರಿಗಳ ಮುಂದೆ ಚಾಲೆಂಜ್ ಮಾಡ್ತೀವಿ. ನಮ್ಮ ಸಂಘಟನೆ, ವಾಲ್ಮೀಕಿ ಸಂಘಟನೆ ಇರ್ಬೋದು, ದಲಿತ ಸಂಘಟನೆ ಸಮಿತಿ ಇರ್ಬೋದು, ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಇರ್ಬೋದು, ಸರ್ಕಾರದ ಲೆವೆಲ್ವರೆಗೂ ಹೋಗಿ ನಾವು ಚಾಲೆಂಜ್ ಮಾಡ್ತೀವಿ. ಅದನ್ನು ಏನಾದರೂ ಮಾಡಿ ಎಲ್ರಿಗೂ ನಾವು ಈಗ ಮನವಿ ಪತ್ರದಲ್ಲಿ ಒಂದು ಅಂಶ ಇದೆ ಮೇಡಮ್, ನೀವು ಗಮನಿಸಲಿಲ್ಲ. ನಾವು ಇವ್ರ ಪರವಾಗಿ ಮಾತ್ರ ಬಂದಿಲ್ಲ. ಆ ಸರ್ವೆ ನಂಬರ್ ಇರ್ತಕ್ಕಂಥ ಎಲ್ಲ ಅನಧಿಕೃತ ಇರ್ಬೋದು, ಅಧಿಕೃತ ಇರ್ಬೋದು, ಮನೆಗೆ ಕಟ್ಕೊಂಡಿರೋರಿಗೆ ಶಾಶ್ವತವಾದಂಥ ಹಕ್ಕುಪತ್ರ ಕೊಡಿ ಅಂತ ನಮ್ಮ ಬೇಡಿಕೆ ಹೊಂದಿದೆ. ಅದನ್ನು ನೀವು ಪರಿಗಣಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಯಾಕೆಂದರೆ ನಾವು ಇವರೊಬ್ಬರ ಪರವಾಗಿ ಬಂದಿದ್ರೆ ಪಾರ್ಶಾಲಿಟಿ ಅನ್ಬೋದು. ಇಡೀ ಗ್ರಾಮಸ್ಥರ ಪರವಾಗಿ, ನೊಂದವ್ರ ಪರವಾಗಿ ನಮ್ಮ ಸಂಘಟನೆ ಮಾತಾಡ್ತಾ ಇದೆ. ಯಾರನ್ನೂ ತೆರವುಗೊಳಿಸಬೇಡಿ, ಗುಟ್ಟೆಯನ್ನು ಮಾತ್ರ ತೆಗೀರಿ. ಗುಟ್ಟೆ ವೇಸ್ಟ್ ಅಲ್ಲಿ. ಗುಟ್ಟೆನ ಈಗ ನೀವು ಹೇಳ್ತಾ ಇದ್ರಿ ಎಕ್ಸ್ಕವೇಷನ್ ಕಾಸ್ಟ್ ಬರುತ್ತೆ ಅಂತ. ಆ ಕಾಸ್ಟ್ ಬಗ್ಗೆ ಖರ್ಚು ಮಾಡ್ತಾ ಇದು ಯೋಚನೆ ಮಾಡ್ತಾ ಇದ್ರೆ ಹೊರತು ಯಾವತ್ತೂ ಅನುಕೂಲಕ್ಕೆ ಬೇಕಾದಂಥ 100 ಅಡಿ ರಸ್ತೆಗೆ ಖರ್ಚು ಮಾಡೋಕ್ಕೆ ಸರ್ಕಾರ ತಯಾರಿದೆ. ಇದು ಹಾಸ್ಯಾಸ್ಪದ ಅಲ್ವಾ? 50 ಅಡಿ ಜಾಗ ಸಾಕಾಗಿತ್ತಲ್ವಾ? 50 ಅಡಿ ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಕೋಟಿ ಉಳಿತಾಯ ಆಗುತ್ತೆ ಸರ್ಕಾರಕ್ಕೆ?
ಇದನ್ನ ಯಾಕೆ ಯೋಚನೆ ಮಾಡಬಾರ್ದು? ಈ ರೀತಿ ಮಾತಾಡ್ತಾ ಹೋದ್ರೆ ನಾನಾ ವಿಧವಾದಂಥ ಸಮಸ್ಯೆಗಳು ನಮಗೆ ಉದ್ಭವ ಆಗ್ತವೆ ಪದೇ ಪದೇ. ಹಾಗಾಗಿ ಮೇಡಮ್, ತಮ್ಮ ಕಾರ್ಯವೈಖರಿ ಬಗ್ಗೆ, ತಮ್ಮ ಕಾರ್ಯವಿಧಾನದ ಬಗ್ಗೆ, ಜನಸ್ಪಂದನೆ ಬಗ್ಗೆ ನಮ್ಮ ಎರಡನೇ ಮಾತಿಲ್ಲ ಮೇಡಮ್. ನಿಮ್ಮ ಬಗ್ಗೆ ಗೌರವ ಇದೆ, ಅಷ್ಟೇ ಗೌರವ ಜಿಲ್ಲಾಡಳಿತದ ಬಗ್ಗೆ ಇದೆ. ನಾವು ಕಾನೂನು ಪಾಲಕರು, ಕಾನೂನನ್ನ ಅರಿವು ಮೂಡಿಸ್ತಕ್ಕಂಥವ್ರು ಜನಗಳಲ್ಲಿ. ನಾವು ಯಾವತ್ತು ಕಾನೂನನ್ನ ಪಾಲನೆ ಮಾಡದೆ ಇಂಜರಿಯರಲ್ಲ, ಕಾನೂನನ್ನ ಮುರಿಯೋಂಥವ್ರಲ್ಲ. ಅಂಥದ್ದು ಇವತ್ತು ನಮಗೆ ಮಾನ್ಯ ಪೊಲೀಸ್ ಆಫೀಸರ್ ಅವರು ನಮಗೆ ಮೊಟ್ಟ ಮೊದಲನೇ ಬಾರಿಗೆ ತಾವು ಏನು ಹೇಳಿದ್ರಂತೆ, ಯಾವುದೇ ಕಾರಣಕ್ಕೆ ಮಾಡಬಾರ್ದು, ಅರೆಸ್ಟ್ ಮಾಡಿ ಅನ್ನೋ ಥರ ಆದೇಶ ಕೊಟ್ಟಿದ್ದಾರೆ, ನಾವು ಅರೆಸ್ಟ್ ಮಾಡ್ತೀವಿ ಅಂತ. ಇದು ತುಂಬ ಹಾಸ್ಯಾಸ್ಪದವಾದಂಥ ಸಂಗತಿ. ದಯವಿಟ್ಟು ಈ ಥರದ ಧೋರಣೆಗಳನ್ನು ಬಿಟ್ಟು ಸಂಘಟನೆಗಳು ಇರ್ತಕ್ಕಂಥದ್ದು ಸಾರ್ವಜನಿಕರ ನೋವುಗಳಿಗೆ ಒತ್ತಾಸೆ ಆಗೋದಕ್ಕೆ ಬಿಟ್ಟರೆ ಯಾರ ಮೇಲೂ ದ್ವೇಷ ಕಾರೋದಕ್ಕಲ್ಲ, ಯಾವುದು ಸಾರ್ವಜನಿಕರ ಆಸ್ತಿ ಪಾಸ್ತಿಗೆ ನಷ್ಟ ಉಂಟು ಮಾಡೋದಕ್ಕಲ್ಲ. ತಾವು ಕ್ರಮ ತೆಗೆದುಕೊಳ್ಳೋದಾದ್ರೆ ತಾವು ಕಾನೂನು ದಂಡಾಧಿಕಾರಿಗಳಾದ್ರಿಂದ ಯಾವ ಕ್ಷಣದಲ್ಲಾದ್ರೂ ಇಲ್ಲಿ ಬಂದಿರತಕ್ಕಂಥ ಯಾವೊಬ್ಬ ಅಣ್ಣ ತಮ್ಮಂದ್ರ ಅಕ್ಕ ತಂಗಿದ್ರು ಯಾರ್ದಾದ್ರೂ ಒಬ್ಬರ ಸಾರ್ವಜನಿಕ ಆಸ್ತಿಗೆ ಧಕ್ಕೆ ತಂದಾಗ ನೀವು ಕ್ರಮ ತಗೊಳ್ಳೋಕೆ ನಿಮ್ಗೆ ಅಧಿಕಾರ ಇದೆ. ವಿ ಆರ್ ಸಪೋರ್ಟಿವ್. ಆದರೆ ಅದು ಬಿಟ್ಟು ಹೋರಾಟನೇ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಮೂಲಭೂತ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನಾತ್ಮಕವಾದಂಥ ಮೂಲಭೂತ ಹಕ್ಕನ್ನು ಕಸ್ಕೊಳ್ತಕ್ಕಂಥ ಪ್ರಕ್ರಿಯೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಹಾಗೇನೆ ಒಂದು ನಿಮಿಷ ಈಗ ಇಲ್ಲಿ ಅದಕ್ಕೆ ನೀವು ಏನಾದ್ರು ಮಾಡಿ ಅರೆಸ್ಟ್ ಮಾಡೋದಕ್ಕಿಂತಲೇ ನಾವು ಮೌನ ಮೆರವಣಿಗೆ ಹೋಗ್ತೀವಿ. ಮೇಡಮ್ ಅವರ ಕಚೇರಿ ಮುಂದೆ ಧರಣಿ ಕೂತ್ಕೊಂಡು ಮನವಿ ಪತ್ರ ಕೊಡ್ತೀವಿ, ನೀವು ಅರೆಸ್ಟ್ ಮಾಡಿ ಅಂತ ಹೇಳೇ ನಾವು ಬಂದಿದ್ದೀವಿ. ಇದು ಮುಂದೆ ದಿನಗಳಲ್ಲಿ ಮರುಕಳಿಸೋದು ಬೇಡ ಅಂತಕ್ಕಂಥ ಮನವಿ ಏನು ನಮ್ಮ ಕಡೆ ಇದೆ ಮೇಡಮ್. ದಯವಿಟ್ಟು ನಮ್ಮ ರಾಧಾಕೃಷ್ಣ ಅವರು ಏನು ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ ಸೇರಿರ್ತಕ್ಕಂಥ ಅವರ ಮನೆಯನ್ನು ಉಳಿಸ್ಕೊಳ್ಳಲೇಬೇಕು ಅಂತಕ್ಕಂಥದ್ದು ನಮ್ಮ ಅನ್ಕೋತಾ ಇದ್ದೀವಿ.